ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಮ್ಯಾಚ್ ಡೇ 3 ಪೋಸ್ಟ್ ಡೇ ಅನಾಲಿಸಿಸ್ಗೆ ಸ್ವಾಗತ. ಮಾಮ್ ಅನ್ಕೊಂಡಿದ್ದೆ ಏನೋ ಆಗಿದ್ದೆ ಏನೋ, ಎಕ್ಸ್ಪೆಕ್ಟೇಷನ್ ಇತ್ತು ಜಾಸ್ತಿ ರನ್ನ ಹೊಡಿತಾರೆ ಸೆಕೆಂಡ್ ಇನ್ನಿಂಗ್ಸ್ಲಿ ನಮ್ಮ ಇಂಡಿಯಾ ಅಂತ. ಬಟ್ ಆ ಎಕ್ಸ್ಪೆಕ್ಟೇಷನ್ ವಿಫಲವಾಯಿತು. ನಾವೊಂದು 400 ರನ್ ಮೇಲ್ಗಡೆ ಏನಾದ್ರು ಟಾರ್ಗೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ, 450 ಮೇಲೆ ಕೊಡಬಹುದು ಅಂತ ಅನ್ಕೊಂಡಿದ್ದೆ. ಬಟ್ 450 ಕ್ರಾಸ್ ಮಾಡೋಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ 400 ಕೂಡ ಕ್ರಾಸ್ ಮಾಡೋಕ್ಕಾಗಿಲ್ಲ. 399 ರನ್ ಎಕ್ಸಾಕ್ಟ್ಲಿ ಟಾರ್ಗೆಟ್ ಆಗಿ ಕೊಟ್ಟಿರೋದು. ಬಟ್ 399 ರನ್ನು ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಡೇ 4 ಅಲ್ಲಿ ಅಥವಾ ಡೇ 5 ಅಲ್ಲಿ ಚೇಸ್ ಮಾಡಬೇಕು ಅಂತಂದ್ರೆ ಡೇ 4 ಅಲ್ಲಿ ನನ್ನ ಪ್ರಕಾರ ನಾಳೆನೇ ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಮ್ಯಾಚ್ ಏನಾನ ಒಂದು ಆಗುತ್ತೆ, ಇವರು ಚೇಸ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಆಲ್ ಔಟ್ ಆಗ್ತಾರೆ, ಏನಾನ ಒಂದು ಸೀನ್ ಆಗುತ್ತೆ. ಒಟ್ಟಿನಲ್ಲಿ ನಾಳೆನೇ ಈ ಟೆಸ್ಟ್ ಮ್ಯಾಚ್ ಮುಗಿಯುತ್ತೆ. ಡೇ 5 ವರೆಗೂ ಹೋಗೋದು ನನ್ನ ಪ್ರಕಾರ ಕಾಣಿಸ್ತಾ ಇಲ್ಲ ಇಲ್ಲಿ. ಮ್ಯಾಚ್ನ ನೋಡ್ತು ಅಂತ ಅಂದರೆ, ಅನಲೈಸ್ ಮಾಡ್ತು ಅಂತಂದರೆ. ಸೊ ಈಗ ಬಂದ್ರಪ್ಪ ಇವತ್ತು ನಮ್ಮ ಟೀಮ್ ಇಂಡಿಯಾದ್ರು ಬ್ಯಾಟಿಂಗ್ ಆಡೋದಕ್ಕೆ. ನಿನ್ನೆ ಅಂತೂ ಒಂದು ವಿಕೆಟ್ ಹೋಗಿಲ್ಲ. ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅವ್ರು ಬಂದವರೇ ಔಟ್ ಆಗಿಬಿಡೋದಾಗಿರೋ. ರೋಹಿತ್ ಶರ್ಮಾ ಬೋಲ್ಡು ಟೆಳಿಂಗನಾಗಿ ಎಗರ್ಕೊಂಡು ಹೋಯ್ತು ಅಲ್ಲಿ ಆಫ್ ಸ್ಟಂಪು. ಏನು ಬಾಲ್ ಅದು, ಲೈನ್ನೇ ಜಡ್ಜ್ ಮಾಡಲಿಲ್ಲ ರೋಹಿತ್ ಶರ್ಮಾ, ಹಂಗೆ ಹಾರ್ಕೊಂಡು ಹೊರಟೋಗ್ಬಿಡ್ತು ಹಂಗೆ ಸ್ಟಂಪ್ಸು. ಆ್ಯಂಡರ್ಸನ್ ಇವತ್ತು ಬಂದವ್ರನ್ನ 2 ವಿಕೆಟ್ ಎತ್ತಿದ್ದು. ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಟಾಪ್ 2ನ ಎಗರಿಸ್ತಾ ಇದ್ದಂಗೆ ನನ್ನ ಪ್ರಕಾರ ಅದೇ ಒಂಥರ ಟರ್ನ್ ಆಫ್ ಇವೆಂಟ್ ಆಗೋಗ್ಬಿಡ್ತು ಅಲ್ಲಿ ಟಾಪ್ 2ನ. ಯಾಕಂದರೆ ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದವರು, ಒಂಥರ ಮ್ಯಾನ್ ಇನ್ ಫಾರ್ಮ್ ಇದ್ದವರು ಯಶಸ್ವಿ ಜೈಸ್ವಾಲ್. ಅವರಿಂದನೇ ಮ್ಯಾಚ್ ನಿಂತಿರೋದು ನಮ್ಮ ಟೀಮ್ ಇಂಡಿಯಾಗೆ. ಅವ್ರನ್ನ ಎತ್ತಬೇಕು ಅಂತಂದ್ರೆ ಬಂದವ್ರನ್ನ ಎತ್ತಬೇಕು ಅಂತಂದ್ರೆ ಇದು ಸಿಕ್ಕಾಪಟ್ಟೆ ಒಂಥರ ಟರ್ನಿಂಗ್ ಪಾಯಿಂಟ್ ಆಯಿತು. ಆ 2 ವಿಕೆಟ್ ಎತ್ತುತ್ತಾ ಇದ್ದಂಗೆನೇ ಶುಭ್ಮನ್ ಗಿಲ್ಲು ಅಲ್ಲಿ ಪಾರ್ಟ್ನರ್ಶಿಪ್ನ ನಿಂತ್ಕೊಂಡು ಬಿಲ್ಡ್ ಮಾಡಿ ಇವತ್ತು ತಾಕತ್ನ ತೋರಿಸಿರೋದು. ಶುಭ್ಮನ್ ಗಿಲ್ ಯಾಕೆ ಪೂಜಾರ ಬರಬೇಕು, ರಾಣೆ ಬರಬೇಕು, ಅವ್ರು ಬರಬೇಕು, ಇವ್ರು ಬರಬೇಕು ಅಂತೆಲ್ಲ ಯಾರ್ಯಾರೋ ಏನೇನೋ ಥರ ಶೂಟ್ಗಳನ್ನ ಹಾಕ್ತಿದ್ರು ಎಕ್ಸ್ ಕ್ರಿಕೆಟರ್ಸು, ಅದು ಇದು ಅನಲಿಸ್ಟ್ಗಳೆಲ್ಲ. ಅವ್ರು ಬರಬೇಕು, ಇವ್ರು ಬರಬೇಕು ಅಂತ. ಗಿಲ್ ನೆಟ್ಗಾಡ್ತಾ ಇಲ್ಲ, ಮುಗೀತು ಕತೆ ಅಷ್ಟೇ, ಓಡಿಸ್ರಿ ಗಿಲ್ಲ ಅಂತ. ಬಟ್ ಕೆವಿನ್ ಪೀಟರ್ಸನ್ ಮಾತ್ರ ಗಿಲ್ಲ ಬ್ಯಾಕ್ ಮಾಡ್ಬಿಟ್ಟು ಹೇಳಿದ್ರು ಅವಕಾಶ ಕೊಡಬೇಕು ಗಿಲ್ಲಿಗೆ, ಇನ್ನ ಆಡ್ತಾರೆ ನೋಡ್ತಾ ಇರಿ ಅಂತ ಹೇಳಿದ್ರು. ಅದೇ ರೀತಿ ಕೆವಿನ್ ಪೀಟರ್ಸನ್ ಮಾತನ್ನ ಕೇಳಿಸ್ಕೊಂಡು, ಜೊತೆಗೆ ಹೇಟರ್ಸ್ಗಳ ಮಾತನ್ನ ಕೇಳಿಸ್ಕೊಂಡು ಗಿಲ್ಲಿ ಇವತ್ತು ಸೆಂಚುರಿನೇ ಇಟ್ಬಿಡೋದಾಗರೋ. ಅವರು ಕೂಡ ಏನು ಅಷ್ಟೊಂದು ಬಲೆ ಕನ್ವಿನ್ಸಿಂಗ್ ಸ್ಟಾರ್ಟಿಂಗಲ್ಲಿ ಕಾಣಿಸಿಲ್ಲ. ಅವ್ರದ್ದು ಕೂಡ ಒಂದು ಎಡ್ಜ್ ಆಗಿತ್ತು, ಕ್ಯಾಚ್ನ ಕೂಡ ಡ್ರಾಪ್ ಮಾಡಿದ್ರು. ಬಟ್ ಅದಾದರೂ ಕೂಡ ಡ್ರಾಪ್ ಚಾನ್ಸ್ ಅಲ್ಲ, ಅವ್ರದ್ದು ಬಿಟ್ಟಿದ್ದಷ್ಟೇ ನಮಗೆ ಅಡ್ವಾಂಟೇಜ್ ಅಷ್ಟೇ. ಓಕೆ, ಸೆಂಚುರಿನ ಹೊಡೆದ್ರು, ಮಸ್ತ್ ಪ್ರದರ್ಶನ ಆಗೋರು. ಅವರೇನಾದ್ರು ಸೆಂಚುರಿ ಹೊಡೆದಿಲ್ಲ ಅಂತ ಅಂದಿದ್ರೆ ಇದು ಗಾನ್ ಕೇಸ್ ಆಗೋಗ್ಬಿಟ್ಟಿರೋದು. 150 ಅರೌಂಡಲ್ಲೇನ ಕಚ್ಕೊಂಡ್ಬಿಡ್ತೀವಿ. ಅವ್ರೇನಾದ್ರು ಔಟ್ ಬೇಗ ಆಗಿತ್ತು ಅಂದ್ರೆ 150 160 ಅರೌಂಡ್ ಅಷ್ಟೇ ಆಗ್ತಿತ್ತು. ಟಾರ್ಗೆಟ್ ಏನಂತ ಹಮರಾಮ್ರಿ ಏನು ಹೆವಿ ಹೋಗ್ತಾ ಇರಲಿಲ್ಲ, 399 ರನ್ನೇ ಹೋಗ್ತಿಲ್ಲ, ಇನ್ನು ಹೊರಗಡೆ ಕಚ್ಕೊಂಡು. ಬಟ್ ಇದು ಸಿಕ್ಕಾಪಟ್ಟೆ ದೊಡ್ಡ ಟಾರ್ಗೆಟ್. 400 ರನ್ನ ಚೇಸ್ ಮಾಡಬೇಕು ಅಂದ್ರೆ ಲಾಸ್ಟ್ ಇನ್ನಿಂಗ್ಸಲ್ಲಿ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಬಟ್ ಇಂಗ್ಲೆಂಡ್ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು. ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಬೇಕಾದ್ರೆ ಲಾಸ್ಟ್ ಮ್ಯಾಚ್ ಏನು ಮಾಡಿದ್ರು, ನಾವು 190 ರನ್ ಲೀಡ್ನ ತೊಗೊಂಡಿದ್ವಿ ಲಾಸ್ಟ್ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಈ ಮ್ಯಾಚ್ ಕೂಡ 141 ರನ್ ಲೀಡ್ನ ತೊಗೊಂಡಿದ್ವಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಬಟ್ ಆದ್ರೂ ಇಂಗ್ಲೆಂಡ್ ಅವ್ರು ಏನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ನಮ್ಗೆ. ಯಾಕಂದ್ರೆ ಅದನ್ನ ಲಾಸ್ಟ್ ಮ್ಯಾಚ್ ಅವರು ಮಾಡಿ ತೋರಿಸಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಗದೆ ಇರೋದನ್ನ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಾಡಿ ತೋರಿಸಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಜಸ್ಟ್ 260 ಸಮಥಿಂಗ್ 246 ಆಲ್ ಔಟ್ ಆಗಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 400+ ಹೊಡೆದ್ರು. ಸೊ ಆ ಥರ ಹೋಪ್ಸ್ ಅಂತೂ ಇದೆ ಇಂಗ್ಲೆಂಡ್ಗೆ. ಪಿಚ್ ಹೆಂಗೆ ಇರ್ಲಿಕ್ಕೂ ನಾವು ರನ್ ಹೊಡಿತೀವಿ ಅನ್ನೋ ಥರ ಇರೋಂಥ ಇಂಗ್ಲೆಂಡ್ ಟೀಮ್ ಇದು. 1 ವಿಕೆಟ್ನ ಕಳ್ಕೊಂಡಿದ್ದಾರೆ ಇವಾಗ. ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾಳೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ ನಾನಂತೂ ಏನಾಗುತ್ತೆ ಅಂತ. ಶ್ರೇಯಸ್ ಅಯ್ಯರ್ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಶುಭ್ಮನ್ ಗಿಲ್ ಅವ್ರದ್ದು. ಫಸ್ಟ್ ಸೆಷನ್ ಒಂಥರ ಸ್ವಲ್ಪ ನ್ಯೂಟ್ರಲ್ ಆಗೇನೆ ಇತ್ತು. ಫಸ್ಟ್ ಸೆಷನ್ 103 ರನ್ ರೌಂಡ್ ಬಂತು, ಜೊತೆಗೆ 4 ವಿಕೆಟ್ನ ಕಳ್ಕೊಂಡ್ವಿ. ಶ್ರೇಯಸ್ ಅಯ್ಯರ್ ಕೂಡ ಫಸ್ಟ್ ಸೆಷನಲ್ಲಿ ಔಟ್ ಆದರು. ಸೆಕೆಂಡ್ ಸೆಷನ್ ಸ್ಟಾರ್ಟ್ ಮಾಡಿದ್ದು ಶುಭ್ಮನ್ ಗಿಲ್ ಜೊತೆಗೆ ಅಕ್ಷರ್ ಪಟೇಲು. ಇವ್ರದ್ದು ಕೂಡ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಇವರಿಬ್ಬರ ಮಧ್ಯ. ಬಟ್ ಯಾವಾಗ ಶುಭ್ಮನ್ ಗಿಲ್ ಔಟ್ ಆದರೂ, ಶುಭ್ಮನ್ ಗಿಲ್ 4ನೇ ವಿಕೆಟ್ ಬಿದ್ದಿದ್ದು 211 ಇತ್ತು ಅಂತ ಕಾಣ್ತಿದೆ ಸ್ಕೋರ್. 211 ಪರ್ಫೆಕ್ಟಾಗಿ ಹೇಳ್ಬೇಕು. 211 ಫಾರ್ 4 ಇದ್ದರಿಂದ 255ಗೆ ಆಲ್ ಔಟ್ ಆಗೋಗ್ಬಿಡುತ್ತೆ ನಮ್ಮ ಟೀಮ್ ಇಂಡಿಯಾ. 50 ರನ್ನು ಇಲ್ಲ, ವಿತಿನ್ ಸ್ಪ್ಯಾನ್ ಆಫ್ 50 ರನ್ ಒಳಗಡೆ ಎಲ್ಲ ಆಲ್ ಔಟ್ ಆಗೋಗ್ಬಿಟ್ರು. ಟಕ ನಂಗೆ ಶುಭ್ಮನ್ ಗಿಲ್ ಔಟ್ ಆಗ್ತಾ ಇದ್ದಂಗೆ ಮ್ಯಾನ್ ಇನ್ ಫಾರ್ಮ್ ನಿಂತ್ಕೊಂಡು ಆಡ್ತಾ ಇದ್ದವರು ಕಳ್ಚ್ಕೊಂತ ಇದ್ದಂಗೆ ಅಕ್ಷರ್ ಪಟೇಲ್ ಕೂಡ ಹಂಗೆ ಔಟ್ ಆದರು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಅವರ ಕ್ಯಾಚ್ ಏನಿತ್ತು, ಇವ್ರು ಬೆನ್ ಸ್ಟೋಕ್ಸ್ ಹಿಡಿದು ಮಸ್ತ್ ಕ್ಯಾಚ್ ಮಾತ್ರ ಅದು. ಹಿಂದೆ ಹೋಗಿ ಹಿಡಿಬೇಕು ಅಂದ್ರೆ ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ರಜತ್ ಪಟಿದಾರ್ ಬಗ್ಗೆ ಮಾತಾಡಬೇಕು ಅಂದ್ರೆ ರಜತ್ ಪಟಿದಾರ್ಗೆ ಇವತ್ತು ಒಳ್ಳೆ ದಿನ ಆಗಲಿಲ್ಲ. ರಜತ್ ಪಟಿದಾರ್ಗೆ ಒಂಥರ ನೋಡಿ ಗುರು, ಆ ಬೆನ್ ಫಾಕ್ಸ್ ಏನು ಹಿಡಿತಾ ಅವ್ರು ಕ್ಯಾಚ್ ಇನ್ಸೈಡ್ ಎಡ್ಜ್ ಹಾಕೋದೆಲ್ಲ ಕ್ಯಾಚ್ ಹಿಡಿತಾರಲ್ಲ ಗುರು. ಲಾಸ್ಟ್ ಇನ್ನಿಂಗ್ಸ್ ಅಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಅವ್ರು ಅದೇ ಥರ ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಕ್ಯಾಚ್ ಹಿಡಿದ್ರು. ಔಟ್ ಸೈಡ್ ಎಡ್ಜ್ ಆಗ್ಬಿಟ್ಟು ಕ್ಯಾಚ್ ಹಿಡಿಯೋದು ನೋಡಿದ್ವಿ. ಇನ್ಸೈಡ್ ಎಡ್ಜ್ ಆಗ್ಬಿಟ್ರು ಕೂಡ ಅಂತ ಡಿಫಿಕಲ್ಟ್ ಕ್ಯಾಚು ಅದೇನೋ ಗೊತ್ತಿಲ್ಲ, ಲಕ್ಕು ಕೂಡ ವರ್ಕೌಟ್ ಆಗ್ತಾ ಇರಬೇಕು. ಬಟ್ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಅಂತೂ ಬೆನ್ ಫಾಕ್ಸ್ ಅಂತೂ ಒಂಥರ ಟಾಪ್ ಮ್ಯಾಚ್ ಆಗಿದೆ ಗುರು. ಅವ್ರಿಗೆ ಕೊಡಬೇಕು. ಆ ಇನ್ಸೈಡ್ ಎಡ್ಜ್ ಆಗ್ಬಿಟ್ಟು ಹಿಡಿತಾರಲ್ಲ ವಿಕೆಟು, ಯಾರ್ಯಾರು ತೆಗೆದಿರು, ಯಾರು ಅಹ್ಮದ್ ತೆಗಿರ್ಬೋದು, ಯಾರೇ ತೆಗಿಬೋದು. ಬಟ್ ವಿಕೆಟ್ ಹೋಗೋದು ನನ್ನ ಪ್ರಕಾರ ಬೆನ್ ಫಾಕ್ಸ್ಗೆ. ಒಟ್ನಲ್ಲಿ ಬೌಲಿಂಗ್ ಅಂತೂ ಇವತ್ತು ಚೆನ್ನಾಗಿನೇ ಮಾಡಿದ್ರು ಇಂಗ್ಲೆಂಡ್ ಅವರು. ಕಂಪ್ಯಾರಿಟಿವ್ಲಿ ಫಸ್ಟ್ ಇನ್ನಿಂಗ್ಸ್ಗೆ ಕಂಪೇರ್ ಮಾಡ್ತಾರೆ ಈ ಇನ್ನಿಂಗ್ಸ್ ಮಸ್ತಾಗಿ ಬೌಲಿಂಗ್ ಮಾಡಿದರೆ. ರಿಯಾನ್
ಅಹಮದ್ಗೆ 3 ವಿಕೆಟ್ ಬಿದ್ದಿದೆ, ಜೊತೆಗೆ ಟಾಮ್ ಹಾರ್ಡ್ಲಿಗೆ 4 ವಿಕೆಟ್ ಬಿದ್ದಿದೆ. ಒಟ್ಟಲ್ಲಿ ಆಲ್ ಓವರ್ ನನ್ನ ಪ್ರಕಾರ ಮಸ್ತಾಗಿ ಆಡಿದ್ದು. ಬಂದಿದ ತಕ್ಷಣ ಬ್ರೇಕ್ ಥ್ರೋ ತೊಗೊಂಬಂದು ಕೊಟ್ಟಲ್ಲ ಆ್ಯಂಡರ್ಸನ್, ಅವರೇ ಕ್ರೆಡಿಟ್ ಕೊಡಬೇಕು ಮೇಯ್ನ್ ಆಗಿ. ಇಲ್ಲ ಅಂತಂದ್ರೆ ತಗೊಂಡು ಹೋಗಿರೋ ಜಯಸ್ಪಾಲ್ ಎಲ್ಗೋ ತಗೊಂಡು ಹೋಗಿರೋ ಮ್ಯಾಚ್ನ. ಅಶ್ವಿನಿಂದ ಬಾಟಮ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬಂತು ಸ್ವಲ್ಪ. ಇನ್ನೊಂದು ಸ್ವಲ್ಪ ಏನೋ ಚೆನ್ನಾಗಿ ಪ್ರಯತ್ನ ಪಟ್ಟಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಒಂದು 410 420 ಸ್ಕೋರ್ ಮಾಡ್ಬೋದಾಗಿತ್ತು. ಅಂದರೆ ನಾನು ಹೇಳ್ತಿರೋದು ಲೀಡ್ನ ಹೇಳ್ತಾ ಇರೋದು. ಟಾರ್ಗೆಟ್ ಕೊಡ್ಬೋದಾಗಿತ್ತು 420 ರನ್ನು. ಆ 255 ಇದ್ದಾಗಲೇ ಇಬ್ಬರು ಔಟ್ ಆಗೋಗ್ಬಿಟ್ರಲ್ಲ ಇವರು. ಅಲ್ಲಿ ಸ್ಕೋರೇ ಬರಲಿಲ್ಲ. ಅಲ್ಲಿ ಟಕ ನಂಗೆ ಗುದ್ರೋಗ್ಬಿಟ್ರು ಲಾಸ್ಟಲ್ಲಿ. ಅದೇ ನಮ್ಮ ಬಾಟಮ್ ಏನಿದೆ ನಮ್ಮದು ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಬ್ಯಾಟಿಂಗ್ ಆಡೋಂಥ ಎಬಿಲಿಟಿ ಎಲ್ಲೂ ಕಾಣಿಸ್ತಿಲ್ಲ. ಕುಲ್ದೀಪ್ ಯಾದವ್ ಬಂದವ್ರನ್ನೇ ಎತ್ತಕ್ಕೆ ಹೋಗ್ತಿದ್ದಾರೆ. ಸ್ವಲ್ಪ ನೋಡ್ಕೊಂಡು ನಿಂತ್ಕೊಂಡು ಇನ್ನೂ ಇದೆ ಗುರು, 2 ದಿನ ಇದೆ ಅಲ್ಲಿ, ಇನ್ನೂ ಆಡೋಣ ಗುರು, ಅಟ್ಲೀಸ್ಟ್ ಇವತ್ತು ಡೇ ಮುಗ್ಸೋಣ ಅನ್ನೋ ಥರನಾದ್ರು ಇದ್ದಿತ್ತು. ಇನ್ನೊಂದು ಸ್ವಲ್ಪ ಸ್ಕೋರ್ ಮುಂದೆ ಹೋಗಿರ್ತಿತ್ತೇನೋ. ಬಟ್ ಪರವಾಗಿಲ್ಲ, 399 ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ. ಇವಾಗ ಪ್ರಾರಂಭ ಮಾಡಿದ್ದಾರೆ ಲಾಸ್ಟ್ ಇನ್ನಿಂಗ್ಸ್ನ. ಏನಾಗುತ್ತೆ ಅಂತ ಗೊತ್ತಿಲ್ಲ ಗುರು. ಲಿಟ್ರಲಿ ಚೇಸ್ ಆಗುತ್ತೋ ಚೇಸ್ ಆಗೋದಿಲ್ವೋ ಒಂದು ಕ್ವಶನಲ್ಲಂತೂ ಇದೆ. ಯಾಕಂದರೆ ಇಂಗ್ಲೆಂಡ್ ಬ್ಯಾಟಿಂಗು ಒಂಥರ ಭಯ ಹುಡ್ಸೋವಂಥ ಬ್ಯಾಟಿಂಗ್ ಏನೇನೆ. ಒಂದು ಕಡೆ ನಿಂತ್ಕೊಂಡ್ರು ನಿಂತ್ಕೊಂಡು ಆಡ್ಬಿಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ಪ್ರೂವ್ ಮಾಡಿದರೆ ಒಂದು ಸಲ ಏನಾದ್ರು ಒಬ್ಬರು ಹೋದ್ರು ಅಂದರೆ ಟಕ ನಂಗೆ ಇವರು ಕೂಡ ಒಂಥರ ಗಾನ್ ಕೇಸ್ ಆಗೋಗ್ಬಿಡ್ತಾರೆ. ಸೊ ನೋಡಬೇಕಪ್ಪ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಾಳೆ ಫಸ್ಟ್ ಸೆಷನ್, ದಿನ ಇದನ್ನೇ ಹೇಳ್ತೀನಿ, ನಾಳೆ ಫಸ್ಟ್ ಸೆಷನ್ ಮಾತಾಡುತ್ತೆ ಏನಾಗುತ್ತೆ ಅಂತ. ಯಾಕಂದರೆ ಇವತ್ತು ಫಸ್ಟ್ ಸೆಷನ್ನೇ ಮಾತಾಡಿದ್ದು ನಮ್ಮ ಟೀಮ್ ಇಂಡಿಯಾ 4 ವಿಕೆಟ್ನ ಕಳ್ಕೊಂಡ್ರು ಫಸ್ಟ್ ಸೆಷನಲ್ಲಿ. ಅವಾಗಲೇ ಸ್ಟ್ರೈಟ್ ಅವೇ ಒಂದು ಸ್ವಲ್ಪ ಬ್ಯಾಕ್ ಫುಟಿಗೆ ಬಂದರು. ಇವತ್ತು ಡೇ ನನ್ನ ಪ್ರಕಾರ ಇಂಗ್ಲೆಂಡಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳ್ತೀನಿ. ಇಂಡಿಯಾ ಚೆನ್ನಾಗಿ ಆಡಿರ್ಬೋದು, 399 ರನ್ ಟಾರ್ಗೆಟ್ ಕೊಟ್ಟಿರ್ಬೋದು. ಬಟ್ ಆದರೂ ಇವತ್ತು ಡೇ ಎಂಡ್ ಆಗೋ ಟೈಮಲ್ಲಿ ನನ್ನ ಪ್ರಕಾರ ಸ್ವಲ್ಪ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದೆ. ಇನ್ನು 330+ ರನ್ ಬೇಕು ಇಂಗ್ಲೆಂಡ್ ಅವ್ರಿಗೆ. ಇಂಗ್ಲೆಂಡ್ ಅಷ್ಟೇ ಅವ್ರ ಕಣ್ಮುಂದೆ ಇರೋದೇನೋ ಇವಾಗ 9 ವಿಕೆಟ್ ಇದೆ. ಇವ್ರು ಬೇರೆ ಔಟ್ ಆದರು. ಅಶ್ವಿನ್ ಅವರು ಅದನ್ನು ಇನ್ನೊಂದು 3-4 ಓವರ್ ಅಷ್ಟೇ ಬಾಕಿ ಇದೆ. ಅಶ್ವಿನ್ ಅವರು ಅವಾಗ ಬಂದ್ಬಿಟ್ಟು ಒಂದು ವಿಕೆಟ್ನ ತೆಗೆದು ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಆಗಿತ್ತು ಪಾಪ. ಬೆನ್ ಡಕೆಟ್ ಅವ್ರದ್ದು ಕೂಡ ಮಸ್ತಾಕ. ಅವರು ಮತ್ತು ಕ್ರಾವ್ಲಿ ಅವರು ಇಬ್ಬರು ಸಾಕಾದಾಗ ಕಾಣಿಸ್ತಾ ಇರ್ತಾರೆ. ಔಟ್ ಆಗೋವಂಥ ಪಾಸಿಬಿಲಿಟಿನೇ ಕೊಟ್ಟಿರೋದಿಲ್ಲ. ಅದೆಲ್ಲ ಬ್ಯಾಟಿಗೆ ಪ್ಯಾಡಿಗೆ ಎಲ್ಲ ಎಡ್ಜ್ ಆಗ್ಬಿಟ್ಮೇಲೆ ಭಾರತ್ ಮಸ್ತ್ ಕ್ಯಾಚ್ ಹಿಡಿದ್ರು ಮಾತ್ರ ಬೆನ್ ಡಕೆಟ್ ಅವ್ರದ್ದು. ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಬೇಕು. ವಿಕೆಟ್ ಕೀಪರ್ಸು ಚೆನ್ನಾಗಿ ಮಾಡ್ತಿದ್ದಾರೆ ಗುರು ಈ ಮ್ಯಾಚಲ್ಲಿ ಇಬ್ಬರೂ ಕೂಡ. ಸೊ ಬೇಕಾಗಿರೋದು 330 ರನ್ನು ಪ್ಲಸ್ಸು. ಆದ್ದರಿಂದ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಸ್ಟೇಜಲ್ಲಂತೂ ಇದೆ ಡೇ 4. ಒಟ್ಟಿನಲ್ಲಿ ಡೇ 4 ಎಂಡ್ ಆಗುತ್ತೆ ಮ್ಯಾಚ್. ಇದು ಡೇ 5 ಹೋಗಲ್ಲ. ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಲಿ ಅಂತಿದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಚೇಸ್ ಮಾಡ್ತಾರೆ. ಕ್ರಾವ್ಲಿ ಬೇರೆ ಸೆಟ್ಟಾಗಿ ಕಾಣಿಸಿದ್ರೆ ನೈಟ್ ವಾಚ್ಮನ್ ಆಗಿ ಬಂದರೆ ರ್ಯಾನ್ ಅಹ್ಮದ್ ಅವರು. ನೋಡೋಣ ಏನಾಗುತ್ತೆ ಅಂತ. ಸಿಕ್ಕಾಪಟ್ಟೆ ಕ್ಯೂರಿಯಸ್ ಸ್ಟೇಜಲ್ಲಿದೆ. ನನ್ನ ಪ್ರಕಾರ ಚೇಸ್ ಆದರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಅದೇ ಫಸ್ಟ್ ಸೆಷನಲ್ಲಿ ವಿಕೆಟ್ಸ್ಗಳು ಬೀಳಬೇಕು. ಇಲ್ಲ ಅಂತಂದರೆ ಫಸ್ಟ್ ಸೆಷನ್ ಬಿಟ್ಕೊಂಡ್ರು ಇವ್ರನ್ನ ಅಂತಂದರೆ ಕ್ರಾಲಿನ ರ್ಯಾನ್ ಅಹ್ಮದ್ ಬಿಡಿ ಏನೋ ಔಟ್ ಆದರು ಅಂತಂದರೆ ಬರ್ತಾರಲ್ಲಿ ಜೋರ್ ಔಟ್ ಅವರು ಇವರೆಲ್ಲ ಬರ್ತಾರೆ. ಬಟ್ ಇದೊಂಥರ ನೈಟ್ ವಾಚ್ಮನ್ ಆಗಿದೆ. 1 ವಿಕೆಟ್ ಬಿದ್ದರೆ ಅಷ್ಟೊಂದೇನು ಇದಾಗೋದಿಲ್ಲ. ಬಟ್ ಮೈನ್ ಬ್ಯಾಟರ್ಸ್ಗಳು ಏನೇನಿದ್ದಾರೆ ಇವರು ಅವ್ರದ್ದು ವಿಕೆಟ್ಸ್ಗಳನ್ನೆಲ್ಲ ಎತ್ತಬೇಕು. ಇಲ್ಲ ಅಂತಂದರೆ ಏನೋ ಮಾಡ್ತಾ ಒಟ್ಟಿನಲ್ಲಿ ಇಂಗ್ಲೆಂಡ್ ಅವರು ನಾಳೆನೇ ಮ್ಯಾಚ್ ಮುಗಿಸಲ್ಲ, ನಾಳೆನೇ ಸೋಲ್ತಾರೆ. ಏನಾನ ಒಂದು ಆಗುತ್ತೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಿಮಗೇನು ಅನಿಸುತ್ತೆ? ಚೇಸ್ ಮಾಡ್ತಾರಾ ಮಾಡೋದಿಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾಬಾ.